Okay, we'll start with the service software as a service. Okay, Pooja, ಎಲ್ಲಿ ತನಕ ಆಗ್ತೈತಿ ಅಲ್ಲಿ ತನಕ ಅಟೆಂಡ್ ಆಗು, ಸ್ವಿಚ್ ಆಫ್ ಆದ್ಮೇಲೆ ಎಕ್ಸಿಟ್ ಆಗಿರ್ತಿ ಅಂತ. I'll give the attendance. Okay, software as a service. ನಿನ್ನೆ ಓದ್ರಿ ಅಂತ ಹೇಳಿ ಕ್ಲಾಸ್ನಾಗೂ ಕೂಡ್ಸಿದ್ದೆ, ಓದ್ಲಿಲ್ಲ. ಆಮೇಲೆ ಮನ್ಯಾಗೆ ಓದ್ಕೊಂಡ್ ಬರ್ರಿ ಅಂತ ಹೇಳಿದ್ರೆ I don't know how many of you have read. ಯಾರು ಓದಿರಿ, what you have understood out of that? Software as a service, the main concept ಏನು, ಏನ್ ಪ್ರೊವೈಡ್ ಮಾಡ್ತಾರ ಅವ್ರ, what they are going to provide. Cloud ಅಥವಾ ಸರ್ವಿಸ್ ಪ್ರೊವೈಡರ್ ಅಂತ ನಾವೇನ್ ಕರಿತೇವಲ್ಲ, what they are going to provide. ಯಾವ ರೀತಿಯಾದಂತ ಸರ್ವಿಸ್ ಅನ್ನ ಕೊಡ್ತಾರ, ಎದಕ್ ಸರ್ವಿಸ್ ಅನ್ನ ಕೊಡ್ತಾರ, in which terms they are going to provide you the service. Other the service features. What is that service provided? In which form they are going to provide you the service? What you are allowed to access? Storage. No. Yes. Sushant, it's applications. Software or applications are provided to the clients. Clients ಮತ್ತು customers ಗೆ ಅವರು ಸರ್ವಿಸ್ ಅನ್ನ ಥ್ರೂ ದ ಸಾಫ್ಟ್ವೇರ್ ಆರ್ ಥ್ರೂ ದ ಅಪ್ಲಿಕೇಶನ್ಸ್ ಪ್ರೊವೈಡ್ ಮಾಡ್ತಾರೆ. ನಿಮಗ್ ಬೇಕಾಗಿರುವಂತ ಅಪ್ಲಿಕೇಶನ್ಸ್, ನಿಮಗ್ ಬೇಕಾಗಿರುವಂತ ಸಾಫ್ಟ್ವೇರ್ ಅನ್ನ ಆಕ್ಸೆಸ್ ಮಾಡ್ಕೋಬಹುದು. ನಿಮ್ ಸಿಸ್ಟಮ್ ಒಳಗ ಇನ್ಸ್ಟಾಲ್ ಮಾಡೋದು ಅಥವಾ ನಿಮ್ ಸಿಸ್ಟಮ್ ಒಳಗ ಅವತ್ತನ್ನ ಅಪ್ಡೇಟ್ ಮಾಡೋದು ಅಥವಾ ಪ್ಯಾಚಿಂಗ್ ವರ್ಕ್ಸ್ ಇನ್ ದ ಸೆನ್ಸ್ ಈಗ ಆಲ್ರೆಡಿ ಇರುವಂತ ಒಂದು ಸಾಫ್ಟ್ವೇರ್ ಗೆ ಒಂದು ಅಪ್ಲಿಕೇಶನ್ಸ್ ಗೆ ಏನ್ರೆ ಎಡಿಷನಲ್ ಅನ್ನ ಹಾಕಿದ್ರು ಅಥವಾ ಏನಾರ ವರ್ಕ್ ಆಗ್ಲಿಕ್ಕತ್ತಿದ್ದಿಲ್ಲ ಅದನ್ನ ವರ್ಕ್ ಆಗೋ ರೀತಿ ಮಾಡಿದ್ರು ಅಂತಂದ್ರೆ ಅದಕ್ಕೆ ನಾವೇನಂತ ಕರಿತೀವಿ, ಪ್ಯಾಚಸ್ ಅಂತ ಕರಿತೀವಿ. ಆಪರೇಟಿಂಗ್ ಸಿಸ್ಟಮಿಗೂ ಪ್ಯಾಚಸ್ ಬರ್ತಾವು, ಸಾಫ್ಟ್ವೇರ್ಸಿಗೂ ಕೂಡ ಪ್ಯಾಚಸ್ ಬರ್ತಾವ. ಸೊ ಆ ಪ್ಯಾಚ್ ವರ್ಕ್ ಮಾಡೋದಾಗ್ಲಿ ಅಥವಾ ಅಪ್ಡೇಟ್ಸ್ ಮಾಡೋದಾಗ್ಲಿ ಇನ್ಸ್ಟಾಲ್ ಮಾಡ್ಕೊಳ್ಳೋದಾಗ್ಲಿ ಅವಶ್ಯಕತೆ ಇರಂಗಿಲ್ಲ. You can directly access the applications or softwares which are present on the service provider's system. Service provider the database ಒಳಗಿಂದ ಅಪ್ಲಿಕೇಶನ್ಸ್ ಅನ್ನ ಅಥವಾ ಸಾಫ್ಟ್ವೇರ್ಸ್ ಅನ್ನ ನಾವು ಆಕ್ಸೆಸ್ ಮಾಡ್ಕೊಳ್ಳಿಕ್ಕೆ ಬರ್ತೈತಿ. They are going to provide you service in terms of applications or software. ಅದನ್ನ ನಾವೇನಂತ ಕರಿತೇವೆ, software as a service, because application is nothing but a form of a software. Application ಅಂದ್ರೆ ಏನು, it is the created software, right? That is what is software as a service. ನಿಮಗೆ ನಿನ್ನೆ ಓದು ಅಂತ ಹೇಳಿದ್ದ ನಾನು ಇರೋದು ಇಷ್ಟೇ ಕನ್ಸೆಪ್ಟ್. ಅದಕ್ಕೆ ಏನ್ ಬೆನಿಫಿಟ್ಸ್ ಅದಾವು, ಅದಕ್ಕೆ ಏನು ಡಿಸ್ಅಡ್ವಾಂಟೇಜಸ್ ಅದಾವು, ಅದನ್ನಿಷ್ಟು ಲಿಸ್ಟ್ ಔಟ್ ಮಾಡಿ ಕೊಟ್ಟಾರ. ಅದರಿಂದ ಕಾಸ್ಟ್ ರಿಡಕ್ಷನ್ ಆಗ್ತೈತಿ, ಆಮೇಲೆ ಒಂದಿಷ್ಟು ವರ್ಕ್ ಕಡಿಮೆ ಆಗ್ತೈತಿ. ಸೊ ದೀಸ್ ಆರ್ ಆಲ್ ದ benefits or advantages that you are going to have. And along with that you have some of the disadvantages. Specifications iddu antandre adu use agangilla, athwa ಕೆಲವೊಂದ್ಸರಿ ನೀವು ಪೇ ಮಾಡ್ತೀರಿ ಬಟ್ ಯು ಆರ್ ನಾಟ್ ಗೋಯಿಂಗ್ ಟು ಮೇಕ್ ಯೂಸ್ ಆಫ್ ದಟ್ ಪರ್ಟಿಕ್ಯುಲರ್ ಅಪ್ಲಿಕೇಶನ್ ಆರ್ ಸಾಫ್ಟ್ವೇರ್. ಯಾಕಂದ್ರೆ ಫಸ್ಟ್ ಗೆ ನಾವು ಪೇನೆ ಮಾಡ್ಬೇಕು, ಏನೇ ಯೂಸ್ ಮಾಡ್ಬೇಕಾದ್ರೂ ಪೇ ಮಾಡ್ಬೇಕಾಗ್ತೈತಿ. ನಾವು ಇನ್ಸ್ಟಾಲ್ ಮಾಡ್ಕೊಂಡಾಗ ಎಷ್ಟು ಪೇ ಮಾಡ್ತೀವಿ ಅಥವಾ ಅದನ್ನ ಇನ್ಸ್ಟಾಲ್ ಮಾಡ್ಕೊಂಡಾಗ ಅದಕ್ಕೆ ಒಂದಿಷ್ಟು ಸ್ಟೋರೇಜ್ ಸ್ಪೇಸ್ ಬೇಕಾಗ್ತೈತಿ. ನಮ್ ಸಿಸ್ಟಮ್ ಒಳಗ ಅದನ್ನ ಸ್ಟೋರ್ ಮಾಡ್ಕೊಂಡ್ವಿ ಅಥವಾ ಅದನ್ನ ಮೇಂಟೈನ್ ಮಾಡ್ಲಿಕ್ಕೆ ಅಂದ್ರೆ ಮೇಂಟೈನ್ ಮಾಡ್ಲಿಕ್ಕೆ ಎಂಪ್ಲಾಯೀಸ್ ಬೇಕಾಗ್ತಾರ. ಇನ್ಸ್ಟಾಲ್ ಮಾಡ್ಕೊಂಡು ಸ್ಟೋರ್ ಮಾಡ್ಲಿಕ್ಕೆ ಮೆಮರಿ ಬೇಕಾಗ್ತೈತಿ, ಸ್ಟೋರೇಜ್ ಸ್ಪೇಸ್ ಬೇಕಾಗ್ತೈತಿ. ಅದನ್ನೆಲ್ಲ ನಾವು ಅವಾಯ್ಡ್ ಮಾಡ್ತೀವಿ. ಬಟ್ ಸ್ವಲ್ಪ ದುಡ್ಡು ಇದಕ್ಕೆ ಎಲ್ಲದಕ್ಕೂ ಎಷ್ಟು ಬೇಕಾಗ್ತೈತಿ ಅದಕ್ಕಿಂತ ಕಡಿಮೆ ದುಡ್ಡನ್ನ ಪೇ ಮಾಡಿ ನಾವೇನ್ ಮಾಡ್ತಿರ್ತೀವಿ, ಯೂಸ್ ಮಾಡ್ತಿರ್ತೇವೆ. ಯೂಸ್ ಮಾಡಿದ್ರೆ ಯಾವ್ದನ್ನೇ ಆಗ್ಲಿ ದುಡ್ಡು ಕೊಟ್ಟು ತಂದು ಉಪಯೋಗಿಸಿದ್ರೆ ಕೊಟ್ಟಿದ್ದ ದುಡ್ಡಿಗೆ ವಿಲ್ ಬಿ ಹ್ಯಾವಿಂಗ್ ಅ ವ್ಯಾಲ್ಯೂ. ತಗೊಂಡ್ ಬಂದ್ ಇಟ್ಕೊಂಡೇವಿ ಬಟ್ ಅದನ್ನ ಯೂಸೇ ಮಾಡ್ಲಿಲ್ಲ ಅಂತಂದ್ರೆ ದುಡ್ಡು ವೇಸ್ಟ್ ಆಗ್ತಾವ. ಹೌದಾ? ಕೆಲವೊಂದ್ಸರಿ ಅದೇ ಪ್ರಾಬ್ಲಮ್ ಅನ್ನ ನಾವು ಫೇಸ್ ಮಾಡ್ತೀವಿ. ನಾವು ಕೊಟ್ಟಿರುವಂತ ಅಪ್ಲಿಕೇಶನ್ಸ್ ಅವ್ರು ಇದೇ ಅಂತ ಸ್ಪೆಸಿಫಿಕ್ ಅಂತ ಹೇಳಿ ಇಟ್ಟಿರಂಗಿಲ್ಲ, ಎಲ್ಲಾರ್ಗು ಬೇಕಾದಂತ. ಬಿಕಾಸ್ ಇಟ್ ಈಸ್ ಓಪನ್ ಸೋರ್ಸ್, ಯಾರ್ ಬೇಕೋ ಅವ್ರು ಏನ್ ಮಾಡ್ಬೋದು, ಪೇ ಮಾಡಿ ಆಕ್ಸೆಸ್ ಮಾಡ್ಕೋಬಹುದು. ನಿನಗೇನಾದ್ರೂ ಸ್ಪೆಸಿಫಿಕ್ ರಿಕ್ವೈರ್ಮೆಂಟ್ ಇತ್ತು ಅಂತಂದ್ರೆ ಅದನ್ನ ಫುಲ್ಫಿಲ್ ಮಾಡ್ಲಿಕ್ಕೆ ಆಗಂಗಿಲ್ಲ. ಅದಕ್ ಬೇಕಾದಂತ ಕಸ್ಟಮೈಸೇಷನ್ಸ್ ಅನ್ನ ನೀವು ಮಾಡ್ಕೋಬೇಕಾಗ್ತದೆ. ಆ ಕಸ್ಟಮೈಸೇಷನ್ ಮಾಡ್ಕೊಳ್ಳಿಕ್ಕೆ ಜಾಸ್ತಿ ಟೈಮು, ಜಾಸ್ತಿ ಮಾಡಿಫಿಕೇಶನ್ಸ್ ಅವಶ್ಯಕತೆ ಇತ್ತಂದ್ರೆ ರಾದರ್ ದೆನ್ ಗೋಯಿಂಗ್ ಫಾರ್ ದಟ್ ನಾವೇನ್ ಮಾಡ್ತೀವಿ, ನಮ್ದೇ ಆದಂತ ಅದನ್ನ ಯೂಸ್ ಮಾಡ್ಕೊಂಡ್ ಬಿಡ್ತೀವಿ. ಅಲ್ಲಿ ಪೇ ಮಾಡಿರ್ತೀವಿ ಬಟ್ ಅದನ್ನ ಯೂಸ್ ಮಾಡ್ಕೊಳಂಗಿಲ್ಲ. ಅದನ್ನ ಯೂಸ್ ಮಾಡ್ಕೊಳ್ಳದೆ ಇರೋದ್ರಿಂದ
ಕೊಟ್ಟಿರೋ ದುಡ್ಡು ವೇಸ್ಟ್ ಆಗ್ತೈತಿ. ಕೆಲವೊಂದ್ಸರಿ ಈ ರೀತಿಯಾದಂತ ಸಿಚುವೇಶನ್ಸ್ ಪ್ರಾಬ್ಲಮ್ಸ್ ಅನ್ನು ಕೂಡ ಕಸ್ಟಮರ್ ಅಥವಾ ಕ್ಲೈಂಟ್ ಅನ್ನೋರು ಏನ್ ಮಾಡ್ತಾರ ಫೇಸ್ ಮಾಡ್ತಾರೆ, ರೈಟ್? ಸೊ ಇದ್ರ ಬಗ್ಗೆನೆ ಅಲ್ಲಿ ಕೊಟ್ಟಿದ್ದಾರೆ. ಇಸ್ ಇಟ್ ರೈಟ್? ದಿಸ್ ಇಸ್ ವಾಟ್ ಈಸ್ ಬೀಯಿಂಗ್ ಗಿವನ್ ಓವರ್ ದೇರ್. ಓದಿದ್ರಿ ಅಂದ್ರೆ ಗೊತ್ತಿರ್ತೈತಿ, ಯಾರು ಅದನ್ನ ಕಂಪ್ಲೀಟ್ ಆಗಿ ಓದಿರಿ. Is it what given over there? Okay. ಏನಪ್ಪ 2-3 ದಿನ ಕ್ಲಾಸ್ ಅಟೆಂಡ್ ಆಗಿಲ್ಲಲ್ಲ, ಎಲ್ಲೋಗಿದ್ದೆ? ಎಷ್ಟಿತ್ತ ನಿಂದು? Megha, how was your test? Yes ma'am, ಅದು ಬರೇ ಪ್ರಾಕ್ಟೀಸ್ ಆಗಿತ್ತು ಮ್ಯಾಮ್. ಆಕ್ಚುಲ್ ಎಕ್ಸಾಮ್ June 6 ಇದೆ ಸಂಡೇ. Okay. ಪ್ರಿಪೇರಿಂಗ್. ಕ್ಲಾಸ್ ಅಟೆಂಡ್ ಆಗಿ ಆಮೇಲೆ ಪ್ರಿಪೇರ್ ಆಗೋ. ಆಮೇಲೆ ಇದನ್ನ ಓದ್ಲಿಕ್ಕೆ ಟೈಮ್ ಬೇಕಾಗ್ತೈತಿ. ಕ್ಲಾಸ್ ಕೇಳಿದ್ರ ಆಮೇಲೆ ಓದ್ಲಿಕ್ಕೆ ಕಡಿಮೆ ಟೈಮ್ ತಗೊಂತೈತಿ. ಕ್ಲಾಸ್ ಕೇಳಾರ್ದೆ ನಾವೇ ಸ್ವಂತ ಓದ್ತೇವಿ ಅಂತಂದ್ರೆ ಇಟ್ ಈಸ್ ಗೋಯಿಂಗ್ ಟು ಟೇಕ್ ಡಬಲ್ ಆರ್ ಟ್ರಿಪಲ್. ನಾನ್ ಹೇಳಿದ್ಮೇಲೆ ಓದ್ಲಿಕ್ಕೆ 10 ನಿಮಿಷ ಬೇಕಾಗ್ತಿತ್ತು ಒಂದ್ ಕನ್ಸೆಪ್ಟಿಗೆ ಅಂತಂದ್ರ, ನೀವೇ ಸ್ವಂತ ಓದ್ಲಿಕ್ಕೆ ಕೂತ್ರೆ ಇಟ್ ಮೇ ಟೇಕ್ 20 minutes 30 minutes. ನಾನೇನ್ ಪರ್ಫೆಕ್ಟ್ ಆಗಿ ಹೇಳ್ತೀನಿ ಅಥವಾ ನಿಮ್ಗಿಂತ ಜಾಸ್ತಿ ಗೊತ್ತದ ಅಂತಲ್ಲ, ಬಟ್ ಸ್ಟಿಲ್ ಯಾರ್ದೋ ಕಡೆಯಿಂದ ಎಕ್ಸ್ಪ್ಲನೇಷನ್ ಕೇಳಿ ಆಮೇಲೆ ನಾವು ಒಂದ್ಸರಿ ಓದೋದು, ಇಟ್ ವಿಲ್ ಟೇಕ್ ಲೆಸ್ ಟೈಮ್ ಅಕಾರ್ಡಿಂಗ್ ಟು ಮೀ. ಐ ಫೀಲ್ ದಟ್. ಹೌದಾ? ಅದಕ್ಕೆ ಕ್ಲಾಸಸ್ ಅಟೆಂಡ್ ಆಗ್ರಿ, ಆಮೇಲೆ ನಿಮ್ದು ಏನಿದ್ರು ಕೆಲಸ ಮಾಡ್ಕೋರಿ. ಮೇ ಬಿ ಇಟ್ ಈಸ್ ಪ್ರೊಫೆಷನಲ್ ಆರ್ ಇಟ್ ಮೇ ಬಿ ಪರ್ಸನಲ್. ಓಕೆ. ನಿಮಗ್ ಓದ್ಲಿಕ್ಕೆ ಹಚ್ಚೋದು ಯಾಕೆ ನಾನು ಅಂತಂದ್ರ, ಓದಿದ್ರ ನಿಮ್ಗ ಅಟ್ಲೀಸ್ಟ್ ಒಂದಿಷ್ಟು ಹೊಸ ಟರ್ಮ್ಸ್ ಗೊತ್ತಾಗ್ತಾವು. ಆಮೇಲೆ ನಾವೇ ಓದ್ದಾಗ ಎಷ್ಟು ತಿಳಿತೈತಿ. I want you to make a realization of someone else telling it. ಬೇರೆದವ್ರು ಹೇಳೋದ್ರಿಂದ ಏನ್ ಡಿಫ್ರೆನ್ಸ್ ಬೀಳ್ತೈತಿ ಅನ್ನೋದೊಂದು ಸ್ವಲ್ಪ ಗೊತ್ತಾಗ್ಲಿ. ನಾವೇ ಓದ್ದಾಗ ನಮಗ್ ಎಷ್ಟು ತಿಳಿತೈತಿ. ನಿನ್ನೆ ಹೇಳಿ ಓದಿದ್ರಿ ನೀವು, ಎಷ್ಟು ತಿಳಿತು? 15-20 ನಿಮಿಷ ಓದಿದ್ರಿ ನೀವು. How much you understood? And today just 5 minutes I explained. ಪೂರ್ತಿಯಾಗಿ ಎಕ್ಸ್ಪ್ಲೇನ್ ಮಾಡಿಲ್ಲ, ಅದನ್ನ ಮತ್ತೊಂದ್ಸರಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಬಟ್ ಸ್ಟಿಲ್ ಈಗ ನಾನ್ 5 ನಿಮಿಷ ಹೇಳ್ದಾಗ ಅದಕ್ಕ ನಾನ್ ಹೇಳಿದ್ದಕ್ಕ ರಿಲೇಟ್ ಮಾಡ್ಲಿಕ್ಕೆ ಆಯ್ತಿಲ್ಲ ನಿಮಗ? ಹೌದಾ ಇಲ್ವಾ? ಅಂಡ್ ನೆಕ್ಸ್ಟ್ ಟೈಮ್ ರಿಕಾಲ್ ಮಾಡ್ಕೊಳಿಕ್ ಹೋದಾಗ ಅಥವಾ ಇನ್ನೊಂದ್ಸರಿ ನೀವು ಓದ್ಲಿಕ್ ಹೋದಾಗ ಇಲ್ಲಿ ಈಸಿಲಿ ರಿಮೆಂಬರ್, ಓಕೆ ಮೇಡಮ್ ಇದನ್ನ ಹೇಳಿದ್ರು, ಇದಕ್ಕೆ ಎಕ್ಸಾಂಪಲ್ ಕೊಟ್ಟಿದ್ರು ಅನ್ನೋದು ರಿಕಾಲ್ ಮಾಡ್ಕೊಳಿಕ್ಕೂ ಆಗ್ತೈತಿ. ಅದ್ರ ಸಲುವಾಗಿ ಮೇಡಮ್ ಟೈಮ್ ಪಾಸ್ ಮಾಡ್ಲಿಕ್ಕತ್ತಾರ ಅಲ್ಲ, ಓದಿಸಿ. ಓದೋದ್ರಿಂದ ಬಹಳಷ್ಟು ಯು ಹ್ಯಾವ್ ಮೆನಿ ಬೆನಿಫಿಟ್ಸ್, ಬಟ್ ಯು ಡೋಂಟ್ ಅಂಡರ್ಸ್ಟ್ಯಾಂಡ್ ಬಿಕಾಸ್ ದ ಏಜ್ ಇಸ್ ಲೈಕ್ ದಟ್. ಬ್ಲೇಮ್ ಮಾಡ್ಲಿಕ್ಕತ್ತಿಲ್ಲ ನಿಮಗ, ಅದ್ ಅವಾಗ ಹಂಗೆ ಅನಿಸ್ತದ. Okay. Software as a service. Software as a service, which is abbreviated as SaaS. Yes, software as a service is a model in which an application is hosted as a service to customers who access it via the internet. ಯಾವ ಕ್ಲೈಂಟ್ಸ್ ಅಥವಾ ಕಸ್ಟಮರ್ಸ್ ನಿಮ್ಮ ಸರ್ವಿಸ್ ಅನ್ನ ತಗೊಂತಿರ್ತಾರಲ್ಲ, ಹೂ ಆರ್ ಆಕ್ಸೆಸಿಂಗ್ ದ ಸರ್ವಿಸ್,
ಅವರಿಗೆ ನಾವು ಸರ್ವಿಸ್ ಅನ್ನ ಯಾವ ಫಾರ್ಮ್ಯಾಟ್ ನಾಗ ಕೊಡ್ತೀವಿ, ಇಟ್ ಈಸ್ ಇನ್ ದ ಫಾರ್ಮ್ ಆಫ್ ಅಪ್ಲಿಕೇಶನ್ಸ್. ಕ್ಲೌಡ್ ಅಥವಾ ಸರ್ವಿಸ್ ಪ್ರೊವೈಡರು ಅಥವಾ ಡಿಸ್ಟ್ರಿಬ್ಯೂಟೆಡ್ ಸರ್ವರ್ಸ್ ಏನದಾರಲ್ಲ, they are going to host the service in form of application to its clients who are going to access that service through the internet. ಆ ಸರ್ವಿಸಸ್ ನಾವು ಹೆಂಗ್ ಆಕ್ಸೆಸ್ ಮಾಡ್ಕೊಂತೀವಿ, ಹೆಂಗ್ ಯೂಸ್ ಮಾಡ್ಕೊಂತೀವಿ, ಇಟ್ ಈಸ್ ಥ್ರೂ ದ ಇಂಟರ್ನೆಟ್. ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಅಂಡ್ the only concept which is given high priority in cloud computing is internet. ಇಂಟರ್ನೆಟ್ ಇಲ್ದೇನೆ ಯಾವುದೇ ಕೆಲಸನೂ ಆಗಂಗಿಲ್ಲ ಕ್ಲೌಡ್ ಕಂಪ್ಯೂಟಿಂಗ್ ಒಳಗಡೆಗೆ. ಅದು ಅಡ್ವಾಂಟೇಜ್ ಒಳಗೂ ಬರ್ತೈತಿ, ಡಿಸ್ಅಡ್ವಾಂಟೇಜ್ ಒಳಗೂ ಬರ್ತೈತಿ, ರೈಟ್? So through the internet you are going to access the service which is provided in form of application by the provider. When the software is hosted off-site, the customer doesn't have to maintain it or support it. Off-site ಅಂತಂದ್ರೆ ನಾವು ಬೇರೆ ಕಡೆಗೆ ಇರ್ತೇವಿ. The one who is making utilization of that particular application or that particular software is somewhere else, and that particular application or software is residing somewhere else. ಅದು ನಮ್ಮ ಸಿಸ್ಟಮ್ ಒಳಗಿಲ್ಲ, ನಮ್ಮ ಸ್ಟೋರೇಜ್ ಸ್ಪೇಸ್ ಒಳಗಡೆಗೆ ಇಲ್ಲ. ಅದು ಏನದ ಆಫ್ ಸೈಟ್ ಅದ, ನಮ್ಮನ್ನ ಬಿಟ್ಟು ಬೇರೆ ಕಡೆ ಅದ, ಇಟ್ ಈಸ್ ಸಮ್ವೇರ್ ಎಲ್ಸ್. ಸೊ ಆ ರೀತಿಯಾಗಿ ಇದ್ದಾಗ ನಾವು ಅದನ್ನ ಮೇಂಟೈನ್ ಮಾಡೋದಾಗ್ಲಿ ಸಪೋರ್ಟ್ ಮಾಡೋದಾಗ್ಲಿ ಬೇಕಾಗಿಲ್ಲ. ಕಸ್ಟಮರ್ ಡಸಂಟ್ ಹ್ಯಾವ್ ಟು ಡೂ ಆಲ್ ದೀಸ್ ವರ್ಕ್ಸ್, ಡಸಂಟ್ ಹ್ಯಾವ್ ಟು ಮೇಂಟೈನ್ ದಟ್ ಪರ್ಟಿಕ್ಯುಲರ್ ಸಾಫ್ಟ್ವೇರ್, ಡಸಂಟ್ ಹ್ಯಾವ್ ಟು ಸಪೋರ್ಟ್ ಇಟ್ ಇನ್ ದ ಸೆನ್ಸ್ ಅದನ್ನ ಸ್ಟೋರ್ ಮಾಡ್ಲಿಕ್ಕೆ ಮೇಂಟೈನ್ ಮಾಡ್ಲಿಕ್ಕೆ ಬೇಕಾಗಿರುವಂತ ಹಾರ್ಡ್ವೇರ್ಸ್ ಅನ್ನ ಸಾಫ್ಟ್ವೇರ್ಸ್ ಅನ್ನ ನನ್ ಸಿಸ್ಟಮ್ ಒಳಗಡೆಗೆ ಮೇಂಟೈನ್ ಮಾಡೋ ಅವಶ್ಯಕತೆ ಇಲ್ಲ, ಇನ್ಸ್ಟಾಲ್ ಮಾಡ್ಕೊಳ್ಳೋ ಅವಶ್ಯಕತೆ ಇರಂಗಿಲ್ಲ. ಯಾವಾಗ ಬೇಕು ಅಲ್ಲಿಂದ ಎಷ್ಟ್ ಬೇಕು ಅಷ್ಟನ್ನ ತಗೊಂತೀವಿ, ಯುಟಿಲೈಸ್ ಮಾಡ್ಕೊಂತೀವಿ, ಮುಗೀತು. ಅದ್ರದ್ದು ಕಾಪಿನ ಕೂಡ ನಾವು ಇಟ್ಕೊಂಡಿರಂಗಿಲ್ಲ. So you don't have to maintain or support it. On the other hand, it is out of the customer hands when the hosting service decides to change it. ನಾವೇನು ಮಾಡ್ಲಿಕ್ಕತ್ತಿಲ್ಲ, ಬರೀ ಯುಟಿಲೈಸ್ ಮಾಡ್ಕೊಳಿಕತ್ತೀವಿ ಅಂದಾಗ ಅದ್ರ ಮೇಲೆ ನಮ್ದು ಯಾವುದೇ ರೀತಿಯಾದಂತ ಕಂಟ್ರೋಲ್ ಇರಂಗಿಲ್ಲ. ಅದನ್ನ ಯಾರು ಹೋಸ್ಟ್ ಮಾಡ್ಲಿಕ್ಕತ್ತಾರ, ಯಾರು ಅದನ್ನ ಸ್ಟೋರ್ ಮಾಡ್ಕೊಂಡು ಮೇಂಟೈನ್ ಮಾಡ್ಕೊಂಡು ಅಪ್ಡೇಟ್ ಮಾಡೋದು ಮಾಡ್ಲಿಕ್ಕತ್ತಾರ, ಅವ್ರಿಗೆ ಯಾವಾಗ ಬೇಕನ್ನಿಸ್ತೈತಿ ಅವ್ರ ಅದಕ್ಕೆ ಮಾಡಿಫಿಕೇಶನ್ಸ್ ಅನ್ನ ಮಾಡಬಹುದು. Whenever that particular system, that particular server feels like making modification, whenever it decides to do any changes to that particular software application, it can openly do it. It is free to do that one. ಯಾಕಂದ್ರೆ ಅದ್ರ ಮ್ಯಾನೇಜ್ಮೆಂಟ್ ಕಂಟ್ರೋಲ್ ಎಲ್ಲ ಅದ್ರ ಕಡೆ ಇರ್ತೈತಿ, ಪ್ರೊವೈಡರ್ ಕಡೆ ಇರ್ತೈತಿ, ಹೋಸ್ಟ್ ಕಡೆ ಇರ್ತೈತಿ. ಆಸ್ ಅ ಕ್ಲೈಂಟ್ ಆರ್ ಕಸ್ಟಮರ್ ಯು ಡೋಂಟ್ ಹ್ಯಾವ್ ಎನಿ ಕಂಟ್ರೋಲ್ ಆನ್ ದಟ್. ಯು ಕೆನಾಟ್ ಸೇ ಡೋಂಟ್ ಚೇಂಜ್ ಇಟ್. ಅವ್ರಿಗೆ ಯಾವಾಗ ಬೇಕೋ ಅವಾಗ ಅವ್ರ ಏನ್ ಮಾಡ್ಕೋಬಹುದು, ಚೇಂಜ್ ಮಾಡಬಹುದು. The idea is that you use the software out of the box as is and do not need to make a lot of changes or require integration to other systems. ಇಲ್ಲಿ ಇರುವಂತ ಮೇನ್ ಐಡಿಯಾ ಏನು, ನೀವು ಸಾಫ್ಟ್ವೇರ್ ಅನ್ನ ನಿಮ್ ಬಾಕ್ಸ್ ಬಿಟ್ಟು ಬೇರೆ ಕಡೆ ಅದ ಅಂತ ಹೇಳಿ ಅದು ಹೆಂಗ್ ಅದ ಹಂಗ್ ಯೂಸ್ ಮಾಡ್ಕೊಂತೀರಿ. You don't need to make any changes to your system, or you are not allowed to ask for any changes to that particular software. ಅದನ್ನ ಯೂಸ್ ಮಾಡ್ಕೊಳ್ಳಿಕ್ಕೆ ನಿಮ್ ಸಿಸ್ಟಮ್ ಅನ್ನ ಇಂಟಿಗ್ರೇಟ್ ಮಾಡೋ ಅವಶ್ಯಕತೆ ಇಲ್ಲ, ನಿಮ್ ಸಿಸ್ಟಮ್ ಅನ್ನ ಚೇಂಜಸ್ ಮಾಡೋ ಅವಶ್ಯಕತೆ ಇಲ್ಲ. ಅದೇ ರೀತಿಯಾಗಿ ಅದಕ್ಕೆ ಚೇಂಜಸ್ ಅನ್ನ ಮಾಡ್ಬೇಡ್ರಿ, ಅಥವಾ ನನಗೆ ಈ ರೀತಿ ಚೇಂಜಸ್ ಬೇಕು ಅದ್ರೊಳಗ ಅನ್ನೋದನ್ನ ಹೇಳೋದು ರೈಟ್ ಕೂಡ ನಿಮಗ ಇಲ್ಲ. The idea is that you use the software out of the box as is. ಅದು ಯಾವ ರೀತಿ ಅದ ಆ ರೀತಿಯಾಗಿ ನಾವು ಯೂಸ್ ಮಾಡ್ಕೊಂತೀವಿ. And do not need to make lot of changes or require integration to other system. ನಿಮ್ಮ ಸಿಸ್ಟಮ್ ಅನ್ನ ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ, ಅಥವಾ ನಿಮ್ ಸಿಸ್ಟಮ್ ಅನ್ನ ಇನ್ನೊಂದು ಸಿಸ್ಟಮ್ ಜೊತೆ ಕೂಡಿ ವರ್ಕ್ ಆಗೋ ರೀತಿ ಇಂಟಿಗ್ರೇಟ್ ಮಾಡೋ ಅವಶ್ಯಕತೆನೂ ಇಲ್ಲ. ಯು ಜಸ್ಟ್ ಯೂಸಿಂಗ್ ಇಟ್ ಆಸ್ ಇಟ್ ಈಸ್. ಅದ್ ಹೆಂಗದ ಹಂಗ ಯೂಸ್ ಮಾಡ್ಕೊಂತೀವಿ ಅಷ್ಟೇ. The provider does all the patching and upgrades as well as keeping the infrastructure running. ಆ ಪರ್ಟಿಕ್ಯುಲರ್ ಸಾಫ್ಟ್ವೇರ್ ಆ ಪರ್ಟಿಕ್ಯುಲರ್ ಅಪ್ಲಿಕೇಶನ್ಸ್ ಗೆ ಏನಾರೆ ಪ್ಯಾಚ್ ವರ್ಕ್ಸ್ ಬಂದು ಅಂದ್ರ ಆ ಪ್ಯಾಚ್ ಅಪ್ ಮಾಡೋದು, ಅಥವಾ ಅಪ್ಗ್ರೇಡ್ಸ್ ಬಂದು ಅಂದ್ರ ಅದನ್ನ ಅಪ್ಗ್ರೇಡ್ ಮಾಡೋದು, ಇಲ್ಲ ಇನ್ಫ್ರಾಸ್ಟ್ರಕ್ಚರ್ ನ ಮೇಂಟೈನ್ ಮಾಡೋದು, ಅದು ಯಾವಾಗ್ಲೂ ವರ್ಕ್ ಆಗೋ ರೀತಿ ಇಡೋದು, ಎಲ್ಲಾ ಕೆಲ್ಸಾನು ಯಾರಿಗೆ, ಸರ್ವಿಸ್ ಪ್ರೊವೈಡರಿಗೆನೆ ಬಿಟ್ಟಾರ. ಕ್ಲೈಂಟಿಗೆ ಇದ್ಯಾವುದು ಹೆಡ್ಏಕ್ಸ್ ನ ಕೊಟ್ಟಿಲ್ಲ, ರೈಟ್? ಸೊ ದಿಸ್ ಈಸ್ ದ ಇನ್ಫ್ರಾಸ್ಟ್ರಕ್ಚರ್. ಇದು ಸರ್ವಿಸ್ ಪ್ರೊವೈಡರ್ ಆಫರಿಂಗ್ SaaS. This is providing some of the applications or software, and these are the
clients or customers who are going to make use of the application or software which is provided as a service. Service in the form of service, ಯಾವ ಅಪ್ಲಿಕೇಶನ್ ಅನ್ನ ಕೊಡ್ತಾರ ಅಥವಾ ಯಾವ ಸಾಫ್ಟ್ವೇರ್ ಅನ್ನ ಕೊಡ್ತಾರ ಅದನ್ನ ಯುಟಿಲೈಸ್ ಮಾಡ್ಕೊಳ್ಳುವಂತ ಕ್ಲೈಂಟ್ಸ್. ಅಂಡ್ ಕನೆಕ್ಟಿವಿಟಿ ಬಿಟ್ವೀನ್ ದೀಸ್ ಟು ಈಸ್ ಥ್ರೂ ದ ಇಂಟರ್ನೆಟ್. ಆಕ್ಸೆಸಿಂಗ್ ಇರ್ಬೋದು ಅಥವಾ ಪ್ರೊವೈಡಿಂಗ್ ಇರ್ಬೋದು, ಎದ್ರ ಥ್ರೂ ಆಗ್ತೈತಿ? ಇಟ್ ಈಸ್ ಥ್ರೂ ದ ಇಂಟರ್ನೆಟ್. ಇಸ್ ಇಟ್ ಕ್ಲಿಯರ್ ಇಲ್ಲಿ ತನಕ? ಓಕೆ. ನಿನ್ನೆ ಅದಿತಿ ಕೇಳಿದ್ಲು ಮೀನಿಂಗ್ ಡಬಲ್ ಎಡ್ಜ್ಡ್ ಸಾರ್ಡ್ ಅಂದ್ರೆ ಏನ್ರಿ ಅಂತ ಹೇಳಿ. ನಾವು costs can be sort of double edged sword. That means which is having the edges on both the sides. Actually ಹೇಳ್ಬೇಕಂದ್ರೆ ದೋದಾಯಿ ತಲ್ವಾರ್ ಅಂತ ಹೇಳ್ತಾರೆ ನೋಡಿ ಹಿಂದಿ ಒಳಗೆ. who knows Hindi might be understanding this sentence better. ಕೇಳಿರಿ? ಮರಾಠಿ ಅಥವಾ ಹಿಂದಿ ಗೊತ್ತಿದ್ದವ್ರಿಗೆ ಗೊತ್ತಿರ್ತೈತಿ. ದೋದಾಯಿ ತಲ್ವಾರ್ ಅಂತ ಹೇಳ್ತಾರೆ. ಎರಡು ಸೈಡು ಕೂಡ ಚೂಪಾಗಿರುವಂತ ಕತ್ತಿಗೆ. ಓಕೆ, ಯಾರೋ ಒಂದಿಷ್ಟು ಮಂದಿ ರಿಪ್ಲೈ ಮಾಡಿದ್ರು ಗೊತ್ತದ ಅಂತೇಳಿ. ಉಳ್ದೋರು ನೋ ರೆಸ್ಪಾನ್ಸ್. ದೋಸ್ ಹೂ ನೋ ಹಿಂದಿ ಆರ್ ಮರಾಠಿ ವಿಲ್ ಬಿ ನೋಯಿಂಗ್ ದ ಮೀನಿಂಗ್. ಹಾ, ಚಂದನನ್ ರಿಪ್ಲೈ ಬಂತ್ ನೋಡಿ. ಹಿಂದಿ ಸಾಂಗ್ ಅದರಿ ಮೇಡಮ್. ಓಕೆ, ಹೆಂಗಾರೆ ಏನೋ ಐತಿ ಗೊತ್ತಾಯ್ತಲ್ಲ ಮೀನಿಂಗ್. ಓಕೆ, ಸೊ ಆ ಎರಡು ಎಡ್ಜಸ್. ಓಕೆ, ಸ್ಟಾಪ್ ಡಿಸ್ಕಷನ್ ಆನ್ ದಟ್ ನೌ. ಎಸ್ ನೋ ಸಾಕು. ಸೊ ಕಾಸ್ಟ್ ಕ್ಯಾನ್ ಬಿ ಸಾರ್ಟ್ ಆಫ್ ಡಬಲ್ ಎಡ್ಜ್ಡ್ ಸಾರ್ಡ್. ಕಾಸ್ಟ್ ಅನ್ನೋದೇನದಲ್ಲ, ಯಾವಾಗ್ಲೂ ದುಡ್ಡು ಹೋಗ್ತೈತಿ ಅಂತಂದಾಗ ಬಹಳ ಏನಾಗತ್ತಪ್ಪ, ಏನಾಗ್ತೈತಿ ಎರಡು ಕಡೆನೂ ಹರತನ ಐತಿ. ಯು ಆರ್ ವೇಸ್ಟಿಂಗ್ ಮನಿ ಮೆನಿ ಸೈಟ್ಸ್ ಅಂತಂದಾಗ ಯಾವ ರೀತಿನಾದ್ರೂ ಅದನ್ನ ನಾವೇನ್ ಮಾಡ್ಬೇಕು, ಕಂಟ್ರೋಲ್ ಮಾಡ್ಬೇಕು ಅನ್ನೋದು ಬರ್ತೈತಿ. ಯಾವ್ಯಾವ ರೀತಿಯಾಗಿ ಎರಡ್ ತರ ಮನಿ ಹೆಂಗ್ ಹೋಗ್ತೈತಿ ಅನ್ನೋದ್ರ ಬಗ್ಗೆ ಇಲ್ಲಿ ನೆಕ್ಸ್ಟ್ ಪ್ಯಾರಾಗ್ರಾಫ್ ನಾಗ ದೇ ಹ್ಯಾವ್ ಡಿಸ್ಕಸ್ಡ್. ಯಾಕಂದ್ರೆ ಟೂ ಸೈಡೆಡ್ ಅಂದ್ರೆ ಎರಡು ಸೈಡ್ ಅನ್ನೋದಂತೂ ಕ್ಲಿಯರ್ ಆಯ್ತು. ಇವಾಗ ಟೂ ವೇ ಒಳಗ ಮನಿ ಯಾವ ರೀತಿಯಾಗಿ ನಾವು ಸ್ಪೆಂಡ್ ಮಾಡ್ಬೇಕಾಗ್ತೈತಿ ಅಥವಾ ವೇಸ್ಟ್ ಆಗ್ತಾವು ಅನ್ನೋದ್ರ ಬಗ್ಗೆ ಕೊಟ್ಟಾರ. ಆನ್ ಒನ್ ಹ್ಯಾಂಡ್, ಒನ್ ಸೈಡು ಎದ್ರ ಮೇಲೆ ನಾವು ದುಡ್ಡನ್ನ ಖರ್ಚು ಮಾಡ್ತೇವೆ. Cost for accessing the software can be an ongoing thing rather than pay for it once and be done with it. The more you use it, the more you will be billed. ಒಂದ್ಸರಿ ಅದನ್ನ ನಾವು ಒಂದ್ ಸಾಫ್ಟ್ವೇರ್ ಅಂತ ಕನ್ಸಿಡರ್ ಮಾಡ್ರಿ. ಒಂದ್ಸರಿ ದುಡ್ಡು ಕೊಟ್ಟು ಅದನ್ನ ಇನ್ಸ್ಟಾಲ್ ಮಾಡ್ಕೊಂಡ್ ಬಿಟ್ವಿ ಅಂತಂದ್ರ ಅದನ್ನ ಯೂಸ್ ಮಾಡೋದೇನಾಗ್ತೈತಿ, ನಿಮ್ಗೆ ಈಸಿ ಆಗುತ್ತೆ. ವಿಲ್ ಬಿ ಪೇಯಿಂಗ್ ಓನ್ಲಿ ಒನ್ಸ್. ಆದ್ರೆ ಇಲ್ಲೇ ಸರ್ವಿಸ್ ಪ್ರೊವೈಡರ್ ನಾಗ ಇಲ್ಲಿಂದ ತಗೊಳಿಕತ್ತೀರಿ ಅಂತಂದ್ರೆ ನಿಮ್ದು ಮಂತ್ಲಿ ಪೇಮೆಂಟ್ ಇರ್ತಾವ ಅಥವಾ ಇಯರ್ಲಿ ಪೇಮೆಂಟ್ ಅಂತ ಇರ್ತಾವ. ಇಲ್ಲ ನೀವ್ ಎಷ್ಟು ಯೂಸ್ ಮಾಡ್ಕೊಂತೀರಿ ಆನ್ ದ ಬೇಸಿಸ್ ಆಫ್ ಪರ್ ಯೂಸೇಜ್ ಬೇಸಿಸ್ ಮೇಲೂ ಇರ್ತಾವ. ಹಂಗಿದ್ದಾಗ ಯು ವಿಲ್ ಬಿ ಬಿಲ್ಡ್ ಆಸ್ ಯು ಯೂಸ್. ಜಾಸ್ತಿ ಯೂಸ್ ಮಾಡಿದ್ರೆ ಜಾಸ್ತಿ ಆಗುತ್ತ, ಕಡಿಮೆ ಯೂಸ್ ಮಾಡಿದ್ರೆ ಕಡಿಮೆ ಆಗುತ್ತ. ಒನ್ಸ್ ಪೇಮೆಂಟ್ ಇರಂಗಿಲ್ಲ. ಒಂದ್ಸರಿ ಪೇ ಒನ್ಸ್ ಅಂಡ್ ಯೂಸ್ ಇಟ್ ಆಲ್ ದ ಟೈಮ್ ಅನ್ನೋ ರೀತಿ ಇರಂಗಿಲ್ಲ. ಇನ್ನೊಂದು, ಆನ್ ದ ಅದರ್ ಹ್ಯಾಂಡ್, ಇನ್ ಸಮ್ ಕೇಸಸ್ you don't have to pay as much upfront and you are only billed based on your use of the application. On the other hand, in some cases you don't have to pay as much upfront and you are only billed based on your use of the application. ನೀವು ಅಪ್ಲಿಕೇಶನ್ ಅನ್ನ ಎಷ್ಟು ಯೂಸ್ ಮಾಡ್ತೀರಿ ಆ ಬೇಸಿಸ್ ಮೇಲೆ ಪೇ ಮಾಡ್ತೀರಿ. ಒಂದೇ ಸರಿ ಯೂಸ್ ಮಾಡ್ಲಿಕ್ಕೆ ಒಂದೇ ಸರಿಗೆ ಕೊಡಂಗಿಲ್ಲ. ನಿಮ್ಗೆ ಎರಡು ತರ ಪೇಮೆಂಟ್ ಅವಶ್ಯಕತೆ ಬರ್ತೈತಿ. ಒಂದ್ಸರಿ ಪೇ ಮಾಡ್ರಿ, ಯೂಸ್ ಮಾಡ್ರಿ. ಇಲ್ಲ ಅಂತಂದ್ರ ನೀವೆಷ್ಟು ಪೇ ಮಾಡ್ತೀರಿ ಅಷ್ಟು ಯೂಸ್ ಮಾಡ್ಬೋದು. ಹೌ ಮಚ್ ಯು ಯೂಸ್, ಓನ್ಲಿ ದಟ್ ಮಚ್ ಪೇ ಅಂಡ್ ಯೂಸ್. ಒಂದ್ಸರಿ ಯೂಸ್ ಮಾಡಿದೆ ಅದ್ರದ್ದು ಅವಶ್ಯಕತೆ ಪ್ರಕಾರ ಪೇ ಮಾಡೋದು. ಇಲ್ಲ ಅಂತಂದ್ರೆ ಇನ್ನೊಂದು ಏನು, ಪೇ ಒನ್ಸ್ ಅಂಡ್ ಯೂಸ್ ಇಟ್. ಅದು ನಮ್ಮ ಸ್ವಂತ ಸಿಸ್ಟಮ್ನಾಗ ಇನ್ಸ್ಟಾಲ್ ಮಾಡ್ಕೊಂಡಾಗ. ಆದ್ರೆ ನೀವೆಷ್ಟು ಯೂಸ್ ಮಾಡ್ಕೊಂತೀರಿ ಅಷ್ಟು ಪೇ ಮಾಡೋದು ಏನಾಗುತ್ತೆ, ಇಲ್ಲಿ ಸರ್ವಿಸ್ ಪ್ರೊವೈಡರ್ ಬೇಸಿಸ್ ಮೇಲೆ ಬರ್ತೈತಿ. For vendors, SaaS has the appeal of providing stronger protection of their intellectual property as well as creating continuous stream of income.
ವೆಂಡರ್ಸ್, ಇಲ್ಲಿ ಕಸ್ಟಮರ್ಸ್, ಸಪ್ಲೈಯರ್ಸ್, ವೆಂಡರ್ಸ್ ಅಂತ ಹೇಳಿ ಬೇರೆ ಬರ್ತಾರ. ದ ಕ್ಲೈಂಟ್, ವೆಂಡರ್ಸ್ ಅಂತ ಹೇಳಿ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ನಿಮಗ ವೆನ್ ಯು ಗೋ ಫಾರ್ ಲಾರ್ಜ್ ಆರ್ಗನೈಸೇಷನ್ಸ್, ನಾವ್ ಅದನ್ನ ಏನಂತ ಕರಿತೀವಿ, ಬಿಸ್ನೆಸ್ ಅಥವಾ ಆರ್ಗನೈಸೇಷನ್ ಅಂತ ಕರಿತೀವಿ. ಅವರಿಗೆ ಬೇಕಾಗಿರುವಂತ ಸ್ಪೇರ್ ಪಾರ್ಟ್ಸ್ ನ ಏನ ಮಾರ್ತಾರಲ್ಲ, ದೇ ಆರ್ ಕಾಲ್ಡ್ ಆಸ್ ವೆಂಡರ್ಸ್. ಬರೇ ಯುಟಿಲೈಸ್ ಮಾಡ್ಕೊಳ್ಳೋರು ಕಸ್ಟಮರ್ಸ್ ಆಗ್ತೇವೆ. ವಿ who are going to make use of the service provided, we are the customers, clients. Adra vendors bere bartar, manufacturer, vendor, client or customer. There are three different categorizations. Vendors antandre enu? The one who is going to ದುಡ್ಡು ತಗೊಂಡು ಅವ ಏನ್ ಮಾಡ್ತಾನ, ಏನಾದ್ರೂ ವಸ್ತುಗಳನ್ನ ಕೊಡ್ತಾನ. ಫಾರ್ ಮ್ಯಾನುಫ್ಯಾಕ್ಚರರ್, ಫಾರ್ ಲಾರ್ಜ್ ಆರ್ಗನೈಸೇಷನ್ಸ್, ಬಿಗ್ ಆರ್ಗನೈಸೇಷನ್ಸ್ ಗೆ ದುಡ್ಡು ತಗೊಂಡು ಸರ್ವಿಸ್ ಅನ್ನಾದ್ರೂ ಪ್ರೊವೈಡ್ ಮಾಡ್ಬೋದು ಅಥವಾ ಯಾವ್ದಾದ್ರು ಪಾರ್ಟ್ಸ್ ಅನ್ನಾದ್ರೂ ಪ್ರೊವೈಡ್ ಮಾಡ್ತಿರ್ಬೋದು. ಅವನಿಗೆ ನಾವೇನಂತ ಕರಿತೀವಿ, ವೆಂಡರ್ ಅಂತ ಕರಿತೀವಿ. ಮ್ಯಾನುಫ್ಯಾಕ್ಚರರ್ ಅದನ್ನ ಯುಟಿಲೈಸ್ ಮಾಡ್ಕೊಂಡು ತನ್ನ ಹತ್ರ ಇರುವಂತ ಕಾಂಪೋನೆಂಟ್ಸ್ ಅನ್ನ ಯೂಸ್ ಮಾಡ್ಕೊಂಡು ದೇ ಆರ್ ಗೋಯಿಂಗ್ ಟು ಬಿಲ್ಡ್ ಸಮಥಿಂಗ್, ದೇ ಆರ್ ಗೋಯಿಂಗ್ ಟು ಡೂ ಸಮ್ ಬಿಗ್ ಟಾಸ್ಕ್. ಅವರಿಗೆ ನಾವು ಮ್ಯಾನುಫ್ಯಾಕ್ಚರರ್ ಅಂತ ಕರಿತೇವೆ. ಕಸ್ಟಮರ್ ಅಥವಾ ಕ್ಲೈಂಟ್ ಅಂತಂದ್ರೆ ನಾವು ದುಡ್ಡು ಕೊಟ್ಟು ಬರೀ ಯೂಸ್ ಮಾಡ್ಕೊಂತೇವೆ, ನಮ್ ಕಡೆಯಿಂದ ಏನು ಕೊಡಂಗಿಲ್ಲ. ದಟ್ ಈಸ್ ವಾಟ್ ಈಸ್ ಕಾಲ್ಡ್ ಆಸ್ ಕ್ಲೈಂಟ್. ಇಲ್ಲೇ ಬರೇ ಕ್ಲೈಂಟ್ ಮತ್ತೆ ಸರ್ವಿಸ್ ಪ್ರೊವೈಡರ್ಸ್ ಅಷ್ಟೇ ಅಲ್ಲ, ಅಲಾಂಗ್ ವಿತ್ ದಾಟ್ ದೇರ್ ಈಸ್ ಅನದರ್ ಸೆಕ್ಷನ್ ವಿಚ್ ಈಸ್ ಕಾಲ್ಡ್ ಆಸ್ ವೆಂಡರ್. ಈ ಪರ್ಟಿಕ್ಯುಲರ್ ಸಾಫ್ಟ್ವೇರ್ ಆಸ್ ಅ ಸರ್ವಿಸ್ ಒಳಗ ಇವನ್ ಕ್ಲೈಂಟಿಗೆ ಎಷ್ಟು ಬೆನಿಫಿಟ್ ಅದಲ್ಲ ಅಷ್ಟು ಬೆನಿಫಿಟ್ ವೆಂಡರ್ಸಿಗೂ ಕೂಡ ಅದ. ವಾಟ್ ಈಸ್ ದಟ್ ಬೆನಿಫಿಟ್? They are providing stronger protection for their intellectual property. Intellectual property ಅಂತಂದ್ರೆ ಏನ್ ಗೊತ್ತಾ? What is intellectual property? What is intellectual property? Copyright and all. Okay. It's like patent or copyright. Yes, that's the right answer. Anything which is created, which is earned with the ability of our own intelligence is called as intellectual property. Yaudana now nama swanta buddhi shaktiinda earn madirtevalla, that is what is called. It's not copied. Wrong answer, Ambika. ಅದಕ್ಕ ನಾವೇನಂತ ಕರಿತೀವಿ, ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಅಂತ ಕರಿತೀವಿ. ಈಗ ನಾವೊಂದು ಬುಕ್ ಬರದೆ, ಆ ಬುಕ್ ಕೆಳಗೆ ನಾನೇನ್ ಮಾಡ್ತೀನಿ, ನನ್ನ ಹೆಸರು ಹಾಕ್ತೀನಿ ಅಥವಾ ನನ್ನ ಸಿಗ್ನೇಚರ್ ಅನ್ನ ಹಾಕ್ತೀನಿ, ಅದು ನನ್ನ ಪೇಟೆಂಟ್, ರೈಟ್? ಈ ಲೋಗೋಸ್ ಇರ್ತಾವ, ಅವರೇ ಸ್ವಂತ ಕಂಪನಿಯವರು ತಮ್ಮ ಮ್ಯಾನುಫ್ಯಾಕ್ಚರ್ಡ್ ಗೂಡ್ಸ್ ಗೆ ಅಥವಾ ತಮ್ಮ ಸಾಫ್ಟ್ವೇರ್ಸ್ ಗೆ ಅದು ತಮ್ಮ ಸ್ವಂತ ಎಬಿಲಿಟಿ ಮೇಲೆ ಮಾಡ್ಕೊಂಡಿರುವಂತದ್ದು. ಎಸ್ ಶ್ರೀಧರ್, ಟ್ರೇಡ್ ಮಾರ್ಕ್ ಈಸ್ ಒನ್ ಆಫ್ ದ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ. ನಾವೇನ್ ಕೊಡ್ತೀವಿ, ನಮ್ದೇ ಆದಂತ ಅದಕ್ಕ ಲೋಗೋಸ್ ಅನ್ನ ಕೊಡ್ತೀವಿ, ನಮ್ದು ಸ್ವಂತ ಅನ್ನೋದನ್ನ ಹೇಳಲಿಕ್ಕೆ, ರೈಟ್? ಸೊ ಆ ರೀತಿಯಾಗಿ ಈಗ ಇಲ್ಲಿ ಸಾಫ್ಟ್ವೇರ್ ಒಳಗ್ ಬರೋ ವೆಂಡರ್ಸ್ ಅಂತಂದ್ರೆ ಏನು? ಯಾರೋ ಒಬ್ರು ಸರ್ವಿಸ್ ಪ್ರೊವೈಡರಿಗೆ ಆ ಪರ್ಟಿಕ್ಯುಲರ್ ಅಪ್ಲಿಕೇಶನ್ ಅನ್ನ ರೆಡಿ ಮಾಡಿ ಕೊಡೋರ್ ಇರ್ಬೋದು, ಸಾಫ್ಟ್ವೇರ್ ಅನ್ನ ರೆಡಿ ಮಾಡಿ ಕೊಡೋರ್ ಇರ್ಬೋದು. ದೇ ಆರ್ ಬಿಲ್ಡಿಂಗ್ ದ ಸಾಫ್ಟ್ವೇರ್ ವಿತ್ ದೇರ್ ಓನ್ ಬ್ರೈನ್, ತಮ್ಮ ಓನ್ ಬ್ರೈನ್ ಯೂಸ್ ಮಾಡ್ಕೊಂಡು ಏನ್ ಮಾಡ್ತಾರ, ಸಾಫ್ಟ್ವೇರ್ ಅನ್ನ ಬರೆದ್ ಕೊಡ್ತಾರ, ರೆಡಿ ಮಾಡಿ ಕೊಡ್ತಾರ. ಅವರಿಗೆ ದೇ ಹ್ಯಾವ್ ದೇರ್ ಪ್ರೊಟೆಕ್ಷನ್, ತಮ್ಮ ಇದಕ್ಕ ಪ್ರೊಟೆಕ್ಷನ್ ಇರ್ತೈತಿ. ಯಾಕಂದ್ರೆ ವೆನ್ ದೇ ಆರ್ ಪ್ರೊವೈಡಿಂಗ್ ಇಟ್ ಆಸ್ ಅ ಸರ್ವಿಸ್, ಮಾಡಿಫಿಕೇಶನ್ಸ್ ಮಾಡ್ಲಿಕ್ಕೆ ಕಸ್ಟಮರಿಗೆ ಪರ್ಮಿಷನ್ ಕೊಟ್ಟಿಲ್ಲ, ಯಾವುದೇ ರೀತಿಯಾದಂತ ಚೇಂಜಸ್ ಆಗಂಗಿಲ್ಲ. ಅವ್ರದ್ದು ಸಾಫ್ಟ್ವೇರ್ ಹೆಂಗದ ಹಂಗೆ ಇರ್ತೈತಿ. ಅಂಡ್ ಕ್ರಿಯೇಟಿಂಗ್ ಕಂಟಿನ್ಯೂಸ್ ಸ್ಟ್ರೀಮ್ ಆಫ್ ಇನ್ಕಮ್. ನೀ ಸಾಫ್ಟ್ವೇರ್ ಕೊಟ್ಟಿ, ನೀ ಅಪ್ಲಿಕೇಶನ್ಸ್ ಅನ್ನ ರೆಡಿ ಮಾಡಿ ಕೊಟ್ಟಿ ಅಂತಂದ್ರ ನಿನಗ ಆ ಸರ್ವಿಸ್ ಪ್ರೊವೈಡರ್ ಏನ್ ಮಾಡ್ತಾನ, ದುಡ್ಡು ಕೊಡ್ತಾನೆ. ಯು ವಿಲ್ ಬಿ ಪೇಡ್ ಫಾರ್ ದ್ಯಾಟ್. ಸೊ ನಿನಗೆ ಎಷ್ಟು ಬೇಕೋ ಅಷ್ಟು ಅಪ್ಲಿಕೇಶನ್ಸ್ ಬರೆದು ಕೊಡ್ತಿ, ಪ್ರತಿಯೊಂದಕ್ಕೂ ನಿನಗ ದುಡ್ಡು ಬರ್ತಾ ಇರ್ತೈತಿ. ಯು ಹ್ಯಾವ್ ಆ ಅಪ್ಲಿಕೇಶನ್ ಅನ್ನ ಯುಟಿಲೈಸ್ ಮಾಡ್ಕೊಳ್ಳಿಕ್ಕೆ ಕ್ಲೈಂಟ್ಸ್ ಅದಾರ. ಆ ಕ್ಲೈಂಟ್ಸ್ ಮತ್ತೆ ನಿನ್ನ ನಡುವ ಡೈರೆಕ್ಟ್ ಇಂಟ್ರಾಕ್ಷನ್ ಆಗಂಗಿಲ್ಲ. ಇಟ್ ಈಸ್ ಥ್ರೂ ದ ಸರ್ವಿಸ್ ಪ್ರೊವೈಡರ್. You create the application, you create the software and give it to the service provider. Service provider pays you for that and you are earning. ಅದಕ್ಕೇನು ಮಾಡಿಫಿಕೇಶನ್ಸ್ ಆಗಂಗಿಲ್ಲ. ನಿನ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಏನದ ಸೆಕ್ಯೂರ್ಡ್ ಅದ. ಅದೇ ನಿನಗ ಪೇ ಮಾಡಿದ ದುಡ್ಡನ್ನ ಆ ಸರ್ವರ್ ಹೆಂಗ್ ಅರ್ನ್ ಮಾಡ್ತಾನ, ಇಟ್ ಈಸ್ ಥ್ರೂ ದ ಕ್ಲೈಂಟ್. ಕ್ಲೈಂಟ್ ಎಷ್ಟು ಯೂಸ್ ಮಾಡ್ಕೊಂತಾನ ಅಪ್ಲಿಕೇಶನ್ ಅನ್ನ, ಎಷ್ಟು ಯೂಸ್ ಮಾಡ್ತಾನ ಸಾಫ್ಟ್ವೇರ್ ಅನ್ನ, ಅಷ್ಟು ಅವ ಅವರಿಗೆ ಪೇ ಮಾಡ್ತಾನೆ. So this is how the cycle will be going on. There are many types of softwares that lend themselves to the SaaS model.
ಬಹಳಷ್ಟು ಸಾಫ್ಟ್ವೇರ್ಸ್ ಏನ್ ಮಾಡ್ತಾವ ತಮ್ಮ ಲೆಂಡ್ ಮಾಡ್ಕೊಂತಾವ. ಅದೇ ನಾ ರೆಡಿ ಮಾಡ್ತೀನಿ, ನಿನಗ್ ಕೊಡ್ತೀನಿ, ನೀ ಅದನ್ನ ಬಿಸ್ನೆಸ್ ಮಾಡ್ಕೊ. ಬಿಕಾಸ್ ಐ ಆಮ್ ನಾಟ್ what we call it as perfect in doing the business. I have the brain of creating the software, creating the applications, but I don't have the mind of doing the business. ಆ ಕೆಲ್ಸನ ನೀನ್ ಮಾಡ್ಕೊ ಅಂತ ಹೇಳಿ ಅವರು SaaS ಮಾಡೆಲ್ಗೆ ಏನ್ ಮಾಡ್ತಾರೆ, ತಮ್ಮ ಸಾಫ್ಟ್ವೇರ್ಸ್ ನ ಲೆಂಡ್ ಮಾಡ್ತಾರೆ. Typically, softwares that perform a simple task without much need to interact with other systems make them ideal to candidates for SaaS. ಯಾವುದಕ್ಕ ಇಂಟರಾಕ್ಷನ್ಸ್ ಅವಶ್ಯಕತೆ ಇರಂಗಿಲ್ಲ, ಯಾವುದಕ್ಕ ಬಹಳಷ್ಟು ಮಾಡಿಫಿಕೇಶನ್ಸ್ ಅವಶ್ಯಕತೆ ಇರಂಗಿಲ್ಲ. ಯಾಕಂದ್ರೆ ನಾವ್ ಒಂದ್ಸರಿ ಕೊಟ್ಟಿನಿ, ಮುಗಿತಿ ಕೆಲ್ಸ ನಂದು. ಹೊಳ್ಳಿ ಅದಕ್ ಮಾಡಿಫಿಕೇಶನ್ಸ್ ಇಂಟರಾಕ್ಷನ್ ಅವಶ್ಯಕತೆ ಬಿತ್ತು ಅಂತಂದ್ರೆ ಅಂಥವು ಸುಟೇಬಲ್ ಆಗಂಗಿಲ್ಲ. Which does not require much interaction, much modifications. Such types of softwares are suitable for this SaaS. Customers who are not inclined to perform software development but have need of high powered applications can also benefit from SaaS. ಕೆಲವೊಂದಿಷ್ಟು ಕಸ್ಟಮರ್ಸ್ ಇರ್ತಾರೆ, ಕೆಲವೊಂದಿಷ್ಟು ಕ್ಲೈಂಟ್ಸ್ ಇರ್ತಾರೆ. ಕನ್ಸಿಡರ್, ಐ ಗಿವ್ ಎ ಎಕ್ಸಾಂಪಲ್. ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ ಇರ್ತಾರೆ, ನೋಟ್ಸ್ ಮಾಡೋದ್ ಬೇಡ, ರೆಡಿಮೇಡ್ ನೋಟ್ಸ್ ಇದ್ರೆ ಓದಿ ಬರೋದು ಪಾಸ್ ಆಗಿ ಸ್ಕೋರ್ ಮಾಡ್ಕೊಂತೀವಿ. ಅಂತವರಿಗೆ ಇಂಥ ಜೆರಾಕ್ಸ್ ಸೆಂಟರ್ಸ್, ಎಲ್ಲಿ ರೆಡಿಮೇಡ್ ನೋಟ್ಸ್ ಸಿಗ್ತಾವಲ್ಲ, ದೇ ಆರ್ ವೆರಿ ಬೆನಿಫಿಷಿಯಲ್. ದುಡ್ಡು ಕೊಟ್ಟು ತಗೊಂಡ್ ಹೋಗ್ತೇವೆ ನೋಟ್ಸ್, ಬುಕ್ಕ ಓದಿ ನಾವೇ ಸ್ವಂತ ಬರೆಯುವುದು ತ್ರಾಸ ಆಗ್ತೈತಿ. ರೆಡಿಮೇಡ್ ಸಿಕ್ತು ಅಂದ್ರೆ ಓದ್ತೇವಿ, ಚಲೋ ನಂಗೆ ಸ್ಕೋರ್ ಮಾಡ್ತೇವಿ, ರೈಟ್? ಸೊ ಆ ರೀತಿಯಾದಂತ ಕಸ್ಟಮರ್ಸ್ ಹೂ ಡೋಂಟ್ ಟು ಡೆವಲಪ್ ದೇರ್ ಓನ್ ಅಪ್ಲಿಕೇಶನ್ಸ್ ಬಟ್ ವಾಂಟ್ ಟು ಗೇನ್ ದ ಬೆನಿಫಿಟ್ ಫ್ರಮ್ ದ ಅಪ್ಲಿಕೇಶನ್, ತಮ್ಮ ಕೆಲಸನ ಮಾಡ್ಕೋಬೇಕು, ಆದ್ರೆ ಅದಕ್ಕೆ ಬೇಕಾಗಿರುವಂತ ಸಾಫ್ಟ್ವೇರ್ ಅಪ್ಲಿಕೇಶನ್ಸ್ ಅನ್ನ ಡೆವಲಪ್ ಮಾಡೋದು ಅಲ್ಲ. ಅಂತವ್ರಿಗೆ ಈ SaaS ವೆರಿ ಮಚ್ ಹೆಲ್ಪ್ಫುಲ್. ಅದೇ ರೀತಿಯಾಗಿ ಒಂದಿಷ್ಟು ಕೆಳಗೆ ಎಕ್ಸಾಂಪಲ್ಸ್ ಅನ್ನು ಕೊಟ್ಟಾರೆ. Some of the clients or customers who are going to make the use of this SaaS ಅನ್ನ ಯೂಸ್ ಮಾಡ್ಕೊಳ್ಳೋದು ಎಲ್ಲೆಲ್ಲಿ ಮಾಡ್ಕೊಂತೀವಿ? ಕಸ್ಟಮರ್ ರಿಸೋರ್ಸ್ ಮ್ಯಾನೇಜ್ಮೆಂಟ್, CRM ಅಂತಾರ ಅಥವಾ CRO ಅಂತ ಕರೀತಾರೆ. ಕಸ್ಟಮರ್ ರಿಸೋರ್ಸಸ್ ನ ಮ್ಯಾನೇಜ್ ಮಾಡೋದು. ಆಮೇಲೆ ವಿಡಿಯೋ ಕಾನ್ಫರೆನ್ಸಿಂಗ್, ನಮ್ಗೇನು ಬೇಕಾಗಿಲ್ಲ, ಈಗ ಎಲ್ಲರೂ ಝೂಮ್ ಅನ್ನ ಯೂಸ್ ಮಾಡ್ಕೊಂತೀವಿ. ಝೂಮ್ ನಮ್ದ ಅಲ್ಲ, ವಿ ಆರ್ ಗೋಯಿಂಗ್ ಟು ಮೇಕ್ ಯೂಸ್ ಆಫ್ ದಟ್. ಪೇ ಮಾಡ್ತೀವಿ, ಯೂಸ್ ಮಾಡ್ಕೊಂತೀವಿ ಅಷ್ಟೇ. ದೆನ್ IT ಸರ್ವಿಸ್ ಮ್ಯಾನೇಜ್ಮೆಂಟ್, ಇನ್ಫಾರ್ಮೇಶನ್ ಟೆಕ್ನಾಲಜಿಗೆ ಸರ್ವಿಸ್ ಅನ್ನ ಮಾಡೋದು, ಪ್ರೊವೈಡ್ ಮಾಡೋದು, ಅದನ್ನ ಮ್ಯಾನೇಜ್ ಮಾಡೋದು. ದೆನ್ ಅಕೌಂಟಿಂಗ್, ಈಗೆಲ್ಲ ಬ್ಯಾಂಕ್ ಒಳಗ ಅಲ್ಲಿ ಇಲ್ಲಿ ಎಲ್ಲಾ ಕಡೆ ಅಕೌಂಟಿಂಗ್ ಸಾಫ್ಟ್ವೇರ್ ಅದ. ಅದನ್ನ ಯಾರ ತಾವು ಬರ್ದಾರೆ ಇಲ್ಲ, ದೇ ಆರ್ ಜಸ್ಟ್ ಮೇಕಿಂಗ್ ಯೂಸ್ ಆಫ್. ನಿಮ್ ಟ್ಯಾಲಿ ಗೀಲಿ ಎಲ್ಲ ಯಾರು ಬರ್ದಿದ್ದ, ನೀವು ಬರ್ದಿದ್ದನ್ನೇ ಯೂಸ್ ಮಾಡ್ತೀರೇನಿಲ್ಲ. ಇಟ್ ಈಸ್ ಅವೈಲೇಬಲ್ ಅಂಡ್ ಯು ಆರ್ ಗೋಯಿಂಗ್ ಟು ಮೇಕ್ ಯೂಸ್ ಆಫ್ ದಟ್ ಪರ್ಟಿಕ್ಯುಲರ್ ಸಾಫ್ಟ್ವೇರ್. ದೆನ್ ವೆಬ್ ಅನಾಲಿಟಿಕ್ಸ್, ವೆಬ್ ಕಂಟೆಂಟ್ ಮ್ಯಾನೇಜ್ಮೆಂಟ್, ವೆಬ್ಸೈಟ್ಸ್ ಅನ್ನ ರೆಡಿ ಮಾಡೋದು, ಅದನ್ನ ಮ್ಯಾನೇಜ್ ಮಾಡೋದು, ಎಲ್ಲಾ ಕೆಲಸನೂ ನಾವು ಮಾಡಂಗಿಲ್ಲ, ಯಾರಿಗಾರ ಒಬ್ರಿಗೆ ಕೊಟ್ಟಿರ್ತೀವಿ, ಅವ್ರು ನಮಗ ರೆಡಿ ಮಾಡಿ ಕೊಡ್ತಾರ. And next, SaaS applications differ from earlier distributed computing solutions. ಮೊದಲಿರುವಂತ ಡಿಸ್ಟ್ರಿಬ್ಯೂಟೆಡ್ ಕಂಪ್ಯೂಟಿಂಗಿಗೂ ಇದಕ್ಕೂ ಡಿಫ್ರೆನ್ಸ್ ಐತಿ. ಅಲ್ಲಿ ಡಿಸ್ಟ್ರಿಬ್ಯೂಟೆಡ್ ಕಂಪ್ಯೂಟಿಂಗ್ ಒಳಗೆ ಏನಿಟ್ಟಿತ್ತು, ಲಿಮಿಟೆಡ್ ಲ್ಯಾನ್ ಒಳಗಡೆಗೆ ವರ್ಕ್ ಆಗ್ತಿದ್ದು. ಅಲ್ಲಿ ನಮಗ ವೆಬ್ ನೆವಿಗೇಷನ್ಸ್, ವೆಬ್ ಬ್ರೌಸರ್ಸ್, ವೆಬ್ಸೈಟ್ಸ್ ಅವಶ್ಯಕತೆ ಇರ್ಲಿಲ್ಲ. ಆದ್ರೆ ಇಲ್ಲಿ SaaS ಒಳಗ್ ಮಾತ್ರ ಅದರದ availability important ಅದ. We are working on internet, not only on the network, it is on the internet. Right? So that is what is the difference between distributed systems and your SaaS. And then SaaS provides network-based access to commercially available software. Commercially available ಇರುವಂತ, ದುಡ್ಡು ಕೊಡ್ರಿ ಯೂಸ್ ಮಾಡ್ಕೊಡ್ರಿ ಅನ್ನುವಂತ ಏನ್ ವೆಬ್ಸೈಟ್ಸ್ ಅಥವಾ ಏನ್ ಇದನ್ನ ಬರ್ತಾವಲ್ಲ ಬಿಸ್ನೆಸ್ ಆರ್ಗನೈಸೇಷನ್ಸ್, ಅದಕ್ಕೆ SaaS ಒಂದು ಪ್ಲಾಟ್ಫಾರ್ಮ್ ಅನ್ನ ಪ್ರೊವೈಡ್ ಮಾಡ್ತೈತಿ. And next you have is the benefits of SaaS. Benefits or advantages and disadvantages of SaaS adavu. Adi class na complete agangilla. We'll see it in the next class. Bare first paragraph onde explain ಮಾಡ್ತೀನಿ, ಇವು points na next class ನಾಗ explain ಮಾಡ್ತೀನಂತ. One of the biggest benefits of SaaS is costing less money than buying the application out. ಯಾವುದೋ ಒಂದು ಅಪ್ಲಿಕೇಶನ್ ಅನ್ನ ಪರ್ಮನೆಂಟ್ ಆಗಿ, ಇನ್ನೂ ಮುಗಿಸಿಲ್ಲ ಕ್ಲಾಸ್ ವಿನುತಾ, ಯಾವುದೋ ಒಂದು ಅಪ್ಲಿಕೇಶನ್ ಅನ್ನ ಅಥವಾ ಒಂದು ಸಾಫ್ಟ್ವೇರ್ ಅನ್ನ ಪರ್ಮನೆಂಟ್ ಆಗಿ ನಾವೇ ಬೈ ಮಾಡ್ಲಿಕ್ಕೆ ನಾವೇನ್ ದುಡ್ಡು ಕೊಡ್ತೇವಲ್ಲ, ಅದಕ್ಕಿಂತ ಕಡಿಮೆ ದುಡ್ಡೊಳಗ ಥ್ರೂ ದ SaaS ಯು ಕ್ಯಾನ್ ಮೇಕ್ ಯೂಸ್ ಆಫ್ ದ ಅಪ್ಲಿಕೇಶನ್ ಆರ್ ಸಾಫ್ಟ್ವೇರ್. The service provider can offer cheaper,
more reliable application than organizations can by themselves. Organization ತಾವೇ ದುಡ್ಡು ಕೊಟ್ಟು ತಗೊಂಡು ಅದನ್ನ ಇನ್ಸ್ಟಾಲ್ ಮಾಡಿ ಮೇಂಟೈನ್ ಮಾಡಿ ಅದನ್ನ ಪರ್ಚೇಸ್ ಮಾಡ್ಲಿಕ್ಕೆ ಕೊಡುವಂತ ದುಡ್ಡು ಇದನ್ನ ಎಲ್ಲಾನು ನೋಡಿದ್ರ ಇದಕ್ಕಿಂತ ಕಡಿಮೆ ರೇಟ್ ಒಳಗ ಇದಕ್ಕಿಂತ ರಿಲಯಬಲ್ ವೇ ಒಳಗ SaaS ಅಪ್ಲಿಕೇಶನ್ಸ್ ಅನ್ನ ಪ್ರೊವೈಡ್ ಮಾಡ್ತೈತಿ. This is the biggest advantage, and along with that there are some other advantages like familiarity with the World Wide Web, smaller staff, customization, better marketing, web reality, security, and more bandwidth. About these we'll study in the next class. And again I'm telling the same thing. Spare some time and read.